ಬಹುದಿನದ ಬಡವರ ಕನಸು ಈಡೇರಿತು. ಅತಿ ಶೀಘ್ರದಲ್ಲಿ ಅಣ್ಣಿಗೇರಿಯಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಬಡವರ ಹಸಿವು ನೀಗಿಸುವ ನಿಟ್ಟಿನಲ್ಲಿ ಸರ್ಕಾರ ಇಂದಿರಾ ಕ್ಯಾಂಟೀನ್ ನಿರ್ಮಿಸಲಾಗ್ತಾ ಇದ್ದು, ಅತಿ ಶೀಘ್ರದಲ್ಲಿ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಲಾಗುವುದು ಅಂತ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ಹೇಳಿದರು. ನಗರದ ಪುರಸಭೆ ಮುಂಭಾಗದಲ್ಲಿ ರೈತ ಸಂಪರ್ಕ ಕೇಂದ್ರದ ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಬಡವರ ಹಸಿವು ನೀಗಿಸುವ ಸರ್ಕಾರದ ಯೋಜನೆ ಬಡವರ ಜೀವನವನ್ನೇ ಕಸಿದುಕೊಳ್ತಾ ಇದೆ ಅಂತ ಸಣ್ಣ ಪುಟ್ಟ ಖಾನಾವಳಿ ಮಾಲೀಕರು ಬೇಸರ ವ್ಯಕ್ತಪಡಿಸಿದರು. ಪುರಸಭೆ ಮುಂಭಾಗದಲ್ಲಿ ರೈತ ಸಂಪರ್ಕ ಕೇಂದ್ರ ಬ್ಯಾಂಕುಗಳು ತುಂಬಾ ವರ್ಷಗಳಿಂದ ಇರೋದ್ರಿಂದ ಸಣ್ಣ ಪುಟ್ಟ ಖಾನಾವಳಿ ಮಾಲೀಕರು ಹೋಟೆಲ್ಗಳಿಂದ ಜೀವನ ನಡೆಸ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ ಆಗೋದ್ರಿಂದ ನಮ್ಮ ಖಾನಾವಳಿಗಳಿಗೆ ವ್ಯಾಪಾರ ಕಡಿಮೆಯಾಗುತ್ತೆ, ನಾವು ಜೀವನ ಮಾಡಲು ಕಷ್ಟವಾಗುತ್ತೆ ಅಂತ ಖಾನಾವಳಿ ಮಾಲೀಕರು ಬೇಸರವನ್ನು ವ್ಯಕ್ತಪಡಿಸಿದರು. ವರದಿ ಕಿರಣ್ ಕುಮಾರ್ ಪೂಜಾರ್, ರಾಷ್ಟ್ರಕ್ರಾಂತಿ ನ್ಯೂಸ್, ಅಣ್ಣಿಗೇರಿ. ಈ ಕಡೆ ಸರ್ ನೋಡ್ರಿ ಸ್ವಲ್ಪ ಇಷ್ಟು ನೋಡ್ರಿ, ಈ ಕಡೆ ಇಷ್ಟು ಹಿಂದಿದ್ದು ಮುಗಪ್ಪ ನೋಡಿ. ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು 3 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ತಂದುಕೊಟ್ಟು ಈ ಒಂದು ಪುರಸಭೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಧಿಕಾರರಾದಂತಹ ಶಾಸಕರಿಗೆ ನಮ್ಮ ಪುರಸಭೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಒಂದು ವಿಶೇಷ ಅನುದಾನ ಒಂದು ಕಡೆ ಇಂದಿರಾ ಕ್ಯಾಂಟೀನು ಈಗಾಗಲೇ ತಾವು ಗೊತ್ತಿದ್ದ ಹಾಗೆ ನಾವು 24/7 ಈಗ ಕಳೆದ ಸೆಪ್ಟೆಂಬರಿಂದ ನಾವು ಲಾಂಚನ್ನು ಮಾಡಿದ್ದೀವಿ. ನಮ್ಮ ಮುಂದಿನ ಉದ್ದೇಶ ಈಗ ಆಗಸ್ಟ್ 15ಕ್ಕೆ ಅದನ್ನು 24/7 ಟೆಲಿಕಾಸ್ಟ್ ಅದನ್ನು ಚಾಲನೆಗೊಳಿಸಬೇಕು ಅನ್ನುವಂಥ ಒತ್ತಡವನ್ನು ಕೂಡ ನಮ್ಮ ಮೇಲೆ ಶಾಸಕರು ಇಟ್ಟಿದ್ದಾರೆ.